ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 12ನೇ ತಾರೀಕು 2025 ಶನಿವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ. ಅದನ್ನ ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಏಪ್ರಿಲ್ 12ನೇ ತಾರೀಕು 2025 ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೂ ಶುರು ಆದರೆ ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಸೂರ್ಯ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಚಂದ್ರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು ಇವತ್ತಿನ ದಿನ ವಿಶೇಷವಾಗಿ ಹುಣ್ಣಿಮೆ ಪ್ರಾರಂಭವಾಗುತ್ತೆ. ಅಂದ್ರೆ ಬೆಳಿಗ್ಗೆ 5 ಗಂಟೆ 51 ನಿಮಿಷದಿಂದ ಹುಣ್ಣಿಮೆ ಪ್ರಾರಂಭವಾಗುತ್ತೆ. ನಂತರ ಪಾಡ್ಯ ತಿಥಿ ಪ್ರಾರಂಭವಾಗುತ್ತೆ. ಹಸ್ತ ನಕ್ಷತ್ರ ಸಾಯಂಕಾಲ 6 ಗಂಟೆ 8 ನಿಮಿಷದವರೆಗೂ ಇರುತ್ತೆ. ಇನ್ನು ವ್ಯಾಘಾತ ಯೋಗ ರಾತ್ರಿ 8 ಗಂಟೆ 41 ನಿಮಿಷದವರೆಗೂ ಇರುತ್ತೆ. ನಂತರ ಅರ್ಶನ ಯೋಗ ಪ್ರಾರಂಭವಾಗುತ್ತೆ. ಇನ್ನು ವಿಷ್ಟೀಕರಣ ಸಾಯಂಕಾಲ 4 ಗಂಟೆ 35 ನಿಮಿಷದವರೆಗೂ ಇರುತ್ತೆ. ಭವಕರಣ 5 ಗಂಟೆ 51 ನಿಮಿಷದವರೆಗೂ ಪ್ರಾರಂಭವಾಗುತ್ತೆ. ನಂತರ ಬಾಲವಕರಣ ಪ್ರಾರಂಭವಾಗುತ್ತೆ. ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ 10 ಗಂಟೆ 46 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ 7 ಗಂಟೆ 35 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 34 ನಿಮಿಷದವರೆಗೂ ಇರುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ದುರ್ಮುಹೂರ್ತ ಇವತ್ತಿನ ದಿನ ಬೆಳಿಗ್ಗೆ 5 ಗಂಟೆ 59 ನಿಮಿಷದಿಂದ 6 ಗಂಟೆ 50 ನಿಮಿಷದವರೆಗೂ ಇರುತ್ತೆ. ಜೊತೆಗೆ 6 ಗಂಟೆ 50 ನಿಮಿಷದವರೆಗೂ, ನಂತರ 7 ಗಂಟೆ 41 ನಿಮಿಷದವರೆಗೂ ಇರುತ್ತೆ. ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ವೀಕ್ಷಕರೇ, ನಿಮ್ಮ ಶುಭ ಕಾರ್ಯಗಳು ಮತ್ತೆ ವಿಶೇಷವಾದಂಥ ದಿನಗಳು, ಕೆಲಸ ಕಾರ್ಯಗಳು ಒಂದು ಒಳ್ಳೆಯ ಮುಹೂರ್ತ ನೋಡಿಕೊಂಡು ಶುರು ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತಿನ ದಿನದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ದಿನ ಬಹಳ ವಿಶೇಷ ಏನಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಮತ್ತೆ ಹನುಮ ಜಯಂತಿ ಮತ್ತೆ ಇವತ್ತಿನ ದಿನ ಹುಣ್ಣಿಮೆ ಇರುವಂತದ್ದು. ಇದು ಇವತ್ತಿನ ದಿನದ ವಿಶೇಷವಾಗಿರುವಂತ ಒಂದು ದಿನಗಳಾಗಿರುತ್ತೆ. ಇನ್ನು ಬನ್ನಿ ವೀಕ್ಷಕರೇ, ದ್ವಾದಶ ರಾಶಿಯ ಫಲ ಇವತ್ತಿನ ದಿನ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿನ ಬಹಳ ವಿಶೇಷವಾಗಿರುವಂತ ದಿನವಾಗಿದೆ ಅಂತ ಹೇಳಬಹುದು. ಈ ದಿನ ನಿಮಗೆ ತುಂಬಾ ಒಳ್ಳೆಯ ಸುದ್ದಿ ತರಲಿದೆ. ನಿಮ್ಮ ಎಲ್ಲ ಕೆಲಸಗಳನ್ನ ಯೋಚನೆ ಮಾಡಿ ಮತ್ತೆ ಅದನ್ನ ಪ್ಲಾನ್ ಮಾಡಿ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತಲುಪುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ನಿಮ್ಮ ಕೆಲಸದ ಕಡೆ ಒಂದಿಷ್ಟು ಗಮನವನ್ನು ಕೊಡ್ತೀರಿ ಇವತ್ತಿನ ದಿನ. ಈ ಒಂದು ಗಮನ ಕೊಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಧಿಕ ರೀತಿಯ ಯಶಸ್ಸು ಸಿಗುತ್ತೆ. ಕೆಲವರು ಇವತ್ತಿನ ದಿನ ಪ್ರಯಾಣ ಮಾಡುವಂತ ಸಾಧ್ಯತೆಗಳಿದೆ. ಮತ್ತೆ ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಒಂದಿಷ್ಟು ಸಮಯವನ್ನು ನೀಡ್ತೀರಿ.
ಇದು ನಿಮಗೆ ಮಾನಸಿಕವಾದಂಥ ಶಾಂತಿಯನ್ನು ಈ ಒಂದು ಸಮಯದಿಂದ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಗಮನ ಕೊಟ್ಟರೆ ಮತ್ತೆ ಓದಿನ ಕಡೆ ಆಸಕ್ತಿ ಕೊಟ್ಟರೆ ಒಂದು ಒಳ್ಳೆಯ ಫಲಿತಾಂಶವನ್ನು ಇವತ್ತಿನ ದಿನ ಕಾಣಬಹುದು. ಮತ್ತೆ ನಿಮ್ಮ ಯಶಸ್ಸು ಶೀಘ್ರದಲ್ಲಿ ನಿಮ್ಮ ಪಾದಗಳಿಗೆ ಮುತ್ತಿಡುವಂತ ಸಾಧ್ಯತೆಗಳಿದೆ. ಅಂದ್ರೆ ನಿಮಗೆ ಯಶಸ್ಸು ಸಿಗುವಂತ ಒಂದು ಇವತ್ತಿನ ದಿನ ಸಾಧ್ಯತೆ ಇದೆ. ಬಟ್ ನೀವು ಪ್ರಯತ್ನ ಮಾಡಬೇಕು, ಶ್ರಮ ಪಡಬೇಕು, ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಇನ್ನು ವ್ಯವಹಾರ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೆಚ್ಚಿನ ಕೆಲಸಗಳು ಸರಿಯಾಗಿ ಇವತ್ತಿನ ದಿನ ಪೂರ್ಣಗೊಳ್ಳುತ್ತೆ. ಜೊತೆಗೆ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಮತ್ತೆ ಕೆಲವೊಂದು ವ್ಯಕ್ತಿಗಳೊಂದಿಗೆ ಒಂದಿಷ್ಟು ಭೇಟಿಗಳು ಆಗುವಂಥದ್ದು, ಇದರಿಂದ ಸಂತೋಷವನ್ನು ನೀವು ಕಂಡುಕೊಳ್ತೀರಿ. ಮನೆಯಲ್ಲಿ ಒಂದಿಷ್ಟು ಸಂತೋಷದ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ, ಮಕ್ಕಳೊಂದಿಗೆ, ತಂದೆ ತಾಯಿಯೊಂದಿಗೆ ಒಂದಿಷ್ಟು ಖುಷಿಯಾದ ವಾತಾವರಣ ಕಳೀತೀರಿ. ಮತ್ತೆ ಹೊರಗಡೆ ಇರುವಂತ ಯಾವುದಾದರೊಂದು ವಿಷಯದ ಬಗ್ಗೆ ಮನೆಯಲ್ಲಿ ಚರ್ಚೆ ಮಾಡ್ತೀರಿ, ಶೇರ್ ಮಾಡ್ತೀರಿ, ಹಂಚ್ಕೋತೀರಿ. ಒಂದಿಷ್ಟು ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನು ಇವತ್ತಿನ ದಿನ ಮಾಡ್ತೀರಿ. ಆರ್ಥಿಕವಾಗಿ ಅನುಕೂಲ ವಾತಾವರಣ ಇರುತ್ತೆ. ವ್ಯಾಪಾರ ಮತ್ತೆ ಉದ್ಯೋಗಗಳಲ್ಲಿ ಒಂದಿಷ್ಟು ಅಡೆತಡೆಗಳನ್ನು ನೀವು ಎದುರಿಸ್ತೀರಿ, ಆದ್ರೂ ಕೂಡ ಅದನ್ನು ತಾಳ್ಮೆಯಿಂದ ಬಗೆಹರಿಸ್ತೀರಿ. ಮತ್ತೆ ಆಸ್ತಿ ಖರೀದಿ ಪ್ರಯತ್ನಗಳು ಇವತ್ತಿನ ದಿನ ಒಂದಿಷ್ಟು ಒಳ್ಳೆ ಫಲಗಳು ನೀವು ಕಾಣಬಹುದು. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭಕರವಾಗಿರುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ವೀಕ್ಷಕರೇ, ತಮ್ಮ ಅಮೂಲ್ಯವಾದಂತ ಒಂದು ಅನಿಸಿಕೆಗಳು ಇವತ್ತಿನ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ಮರೀದೆ ತಪ್ಪದೆ ತಿಳಿಸಿಕೊಡಿ. ನಿಮ್ಮ ಕಾಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನಿಮಗೆ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾಕಾಲ ಇರಲಿ ಅಂತ ಹೇಳ್ತಾ, ಇನ್ನು ಮುಂದಿನ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನೀವು ಪಾಲ್ಗೊಳ್ತೀರಿ, ಅಂದ್ರೆ ಭಾಗವಹಿಸ್ತೀರಿ. ಮತ್ತೆ ಹೊಸ ಮಾಹಿತಿಯನ್ನು ಕಲಿಯಲು ನೀವು ಇಷ್ಟಪಡ್ತೀರಿ. ಇದಕ್ಕೂ ಕೂಡ ನಿಮಗೆ ಅವಕಾಶಗಳು ಸಿಗುತ್ತೆ. ಒಂದಿಷ್ಟು ಸಲಹೆಗಳು ತಗೋತೀರಿ, ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರಿ. ನಿಮಗೆ ಬಹಳಷ್ಟು ಖರ್ಚುಗಳು ಇರುತ್ತೆ ಇವತ್ತಿನ ದಿನ. ಸಾಧ್ಯವಾದಷ್ಟು ಖರ್ಚು ಕಡಿಮೆ ಮಾಡಿ. ಯಾಕಂದ್ರೆ ಇವತ್ತಿನ ಇಡೀ ದಿನದಲ್ಲಿ ನಿಮಗೆ ಖರ್ಚು ಜಾಸ್ತಿ ಇರುತ್ತೆ. ಈ ಖರ್ಚಿನ ಒಂದು ಸಮಸ್ಯೆನೇ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ನಿಂತ್ಕೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಗೊಂದಲಗಳು ಇರುತ್ತೆ. ಹಾಗಾಗಿ ವ್ಯರ್ಥ ಖರ್ಚುಗಳು ಮಾಡಬೇಡಿ. ಅದನ್ನ ಸ್ವಲ್ಪ ಒಂದು ಜೋಪಾನವಾಗಿ ನೋಡಿಕೊಂಡು ಖರ್ಚು ಮಾಡಿ. ಆದಾಯದ ಮೂಲಗಳ ಒಂದು ಹೆಚ್ಚಳದಿಂದಾಗಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಖರ್ಚು ಜಾಸ್ತಿ ಇದ್ರೂ ಕೂಡ ಆದಾಯ ಹೆಚ್ಚಿರುತ್ತೆ. ಆ ಒಂದು ವಿಚಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಗುರಿಯನ್ನು ನೀವು ಸಾಧಿಸುವಂತ ಪ್ರಯತ್ನಗಳನ್ನು ಇವತ್ತು ಮಾಡ್ತೀರಿ. ಮುಂಜಾನೆ ನೀವು ಏನ್ ಪ್ಲಾನ್ ಮಾಡ್ಕೊಂಡಿರ್ತೀರೋ, ಏನು ಯೋಚನೆ ಮಾಡ್ಕೊಂಡಿರ್ತೀರೋ ಅದನ್ನ ಯಶಸ್ಸಿನ ದಾರಿಗೆ ಕರೆದುಕೊಂಡು ಹೋಗುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಮತ್ತೆ ನೀವು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಆ ಒಂದು ಅಪಾಯವನ್ನು ಮತ್ತೆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕಾಗುತ್ತೆ. ಅಂದ್ರೆ ಸಡನ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಒಂದಿಷ್ಟು ಯೋಚನೆ ಮಾಡಿ ತಾಳ್ಮೆಯಿಂದ ನಿಭಾಯಿಸಿ. ಏನೇ ಸಮಸ್ಯೆ ಇದ್ರು, ಏನೇ ಕಷ್ಟ ಇದ್ರು ಇವತ್ತಿನ ದಿನ ನಿಮಗೆ ತಾಳ್ಮೆ ಮತ್ತೆ ಧೈರ್ಯ ಇವತ್ತಿನ ದಿನ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿಮ್ಮ ಕಚೇರಿಗಳಲ್ಲಿ, ಸಂಸ್ಥೆಗಳಲ್ಲಿ ಮತ್ತೆ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಗಳು ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಇವತ್ತಿನ ದಿನ ಕೆಲಸ ಮಾಡಿದರೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಅಂತ ಹೇಳಬಹುದು. ಮತ್ತೆ ಯಾವುದೇ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರಿಂದ ಬೆಂಬಲ ಸಿಗುತ್ತೆ. ಮತ್ತೆ ಕುಟುಂಬದೊಂದಿಗೆ ಒಂದಿಷ್ಟು ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ಅವರಿಂದ ಸಲಹೆಗಳು ನೀವು ಪಡೆದುಕೊಳ್ತೀರಿ. ಇವತ್ತಿನ ದಿನ ಸಲಹೆಗಳು ನಿಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಅದರಿಂದ ಮುಂದಿನ ಮಾರ್ಗದರ್ಶನ ಸಿಗುತ್ತೆ, ಮುಂದೆ ಹೋಗುವಂತ ಒಂದು ದಾರಿನೂ ಸಿಗುತ್ತೆ. ಇನ್ನು ವ್ಯರ್ಥ ವೆಚ್ಚಗಳು ಹೆಚ್ಚಾಗುತ್ತೆ, ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಕಾಳಜಿ ವಹಿಸಬೇಕು. ಪ್ರಯಾಣದ ಸಮಯದಲ್ಲಿ ಒಂದಿಷ್ಟು ಜಾಗ್ರತೆಯಿಂದ ಇರುವಂತ ಪ್ರಯತ್ನಗಳನ್ನ ಮಾಡಿ. ವಾಹನ ಚಲಾಯಿಸುವಂತ ಒಂದು ಸಮಯದಲ್ಲಿ ಜಾಗ್ರತೆಯಿಂದ ವಾಹನ ಚಲಾಯಿಸಿ.
ಕೈಗೊಂಡಂತ ಕೆಲಸಗಳು ನಿಧಾನವಾಗಿ ಸಾಗ್ತವೆ. ಮತ್ತೆ ದೈವಿಕ ಚಿಂತನೆಗಳು ಹೆಚ್ಚಿರುತ್ತೆ ನಿಮಗೆ. ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಭಕ್ತಿ, ಒಂದಿಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಇವತ್ತು ನೀವು ತೊಡಗಿಸಿಕೊಳ್ತೀರಿ. ಉದ್ಯೋಗಗಳು ಕೂಡ ಅನುಕೂಲವಾಗಿರುತ್ತೆ. ವ್ಯವಹಾರಗಳು ಹೆಚ್ಚಿನ ಒಂದು ಕಷ್ಟದಿಂದ, ಶ್ರಮದಿಂದ ಒಂದು ಕಡಿಮೆ ಫಲಿತಾಂಶಗಳು ನೀವು ಪಡೆಯುವಂತ ಸಾಧ್ಯತೆಗಳು ಇದೆ. ಕಷ್ಟಪಟ್ಟರೂ ಕೂಡ ನಿಮಗೆ ಒಂದು ರಿಸಲ್ಟ್ ಅಷ್ಟೊಂದು ಸಿಗಲ್ಲ, ಸಾಧಾರಣವಾಗಿ ಇರುತ್ತೆ. ಆದ್ರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಅಂತೂ ನೀವು ಯಾವತ್ತೂ ನೀವು ನಿಲ್ಲಿಸಬೇಡಿ. ಪ್ರಯತ್ನ ಮಾಡಿದರೆ ನಿಮಗೆ ಫಲ ಸಿಗುತ್ತೆ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಶುಭ ಕಾರ್ಯಗಳು ಮಾಡುವುದರಿಂದ ಮತ್ತೆ ನಿಮ್ಮ ಪ್ರಯಾಣವನ್ನು ಮಾಡುವುದರಿಂದ ಒಂದಿಷ್ಟು ಶುಭಕರವಾದಂತ ವಾತಾವರಣ ಕಾಣ್ತೀರಿ. ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಇವತ್ತಿನ ದಿನ ಒಂದಿಷ್ಟು ಶುಭ ಫಲಗಳು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಬುದ್ಧಿವಂತಿಕೆ ಮತ್ತೆ ಯೋಚನೆಯಿಂದ ನೀವು ಸಮಸ್ಯೆಗಳನ್ನ ಸುಲಭವಾಗಿ ಬಗೆಹರಿಸುವಂತ ಸಾಧ್ಯತೆಗಳಿದೆ. ಇವತ್ತು ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ನೀವು ಅದನ್ನ ಉಪಯೋಗ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದರ ಮೂಲಕದಲ್ಲಿ ನೀವು ಪ್ರಯತ್ನಗಳನ್ನ ಮಾಡ್ತೀರಿ. ಅದು ನಿಮ್ಮದೇ ಆಗಿರಲಿ, ಮತ್ತೆ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ಯಾರದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಒಂದು ಪರಿಹಾರ ಮಾಡುವಂತ ಪ್ರಯತ್ನಗಳನ್ನ ನೀವು ಮಾಡ್ತೀರಿ. ಅದರಲ್ಲಿ ಸ್ವಲ್ಪ ಒಂದಿಷ್ಟು ಅಳವಡಿಸ್ಕೊಡ್ತೀರಿ, ಅಂದ್ರೆ ಸಹಾಯ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ. ಅಲ್ಲೊಂದಿಷ್ಟು ಸಮಯವನ್ನು ಕಳಿತೀರಿ. ಮಹಿಳೆಯರಲ್ಲೂ ಒಂದಿಷ್ಟು ಬದಲಾವಣೆ ಇದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಸ್ತ್ರೀಯರಾಗಿರ್ಬೋದು, ಮತ್ತೆ ಸಂಗಾತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳು, ಇವರೆಲ್ಲ ಒಂದಿಷ್ಟು ಆನ್ಲೈನ್ ಶಾಪಿಂಗ್ ನಲ್ಲಿ ತಮ್ಮ ಸಮಯವನ್ನು ಕಳೆಯುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಸಂಬಂಧಿಕರ ಮನೆಗೆ ಭೇಟಿ ನೀಡಲು ನಿಮಗೆ ಅವಕಾಶಗಳು ಬರುತ್ತೆ. ನಿಮ್ಮ ಒಂದು ಅನೇಕ ಚಟುವಟಿಕೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನೀವು ಕಾರ್ಯನಿರತರಾಗಿರ್ತೀರಿ. ಅಂದ್ರೆ ಬ್ಯುಸಿ ಪರ್ಸನ್ ಆಗಿರ್ತೀರಿ. ಇವತ್ತಿನ ದಿನ ಮನೆಯಲ್ಲಿ ಬರುವಂತ ಬಂಧು ಮಿತ್ರರ ನಡುವೆ ಬ್ಯುಸಿ ಆಗಿರ್ತೀರಿ. ಅಥವಾ ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಅಲ್ಲಿ, ಸ್ನೇಹಿತರಲ್ಲಿ, ಅವರ ನಡುವೆ ಒಂದಿಷ್ಟು ನೀವು ಬ್ಯುಸಿ ಆಗಿರುವಂತ ವಾತಾವರಣ ಕಂಡು ಬರುತ್ತೆ. ಇದರಿಂದ ಒಂದಿಷ್ಟು ನಿಮಗೆ ಆರಾಮು ಮತ್ತೆ ವಿಶ್ರಾಂತಿ ಅನ್ನುವಂಥದ್ದು ಸಿಗೋದಿಲ್ಲ. ತುಂಬಾ ಬ್ಯುಸಿ ಆಗಿರುವಂತ ವಾತಾವರಣ ಇವತ್ತಿನ ದಿನ ಕಳಿತೀರಿ. ಮತ್ತೆ ನಿಮ್ಮ ಕೆಲವೊಂದು ಕೆಲಸಗಳು ಅಪೂರ್ಣವಾಗಿ ಉಳಿಯಬಹುದು. ಇದರಿಂದ ನೀವು ಬ್ಯುಸಿ ಆಗಿರುವಂತ ಕಾರಣದಿಂದ ಒಂದಿಷ್ಟು ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಇವತ್ತಿನ ದಿನ ಮನೆಯಲ್ಲೇ ನೀವು ವಾತಾವರಣ ಕಳೆಯುವಂತ ಸಾಧ್ಯತೆಗಳಿದೆ. ಮತ್ತೆ ವ್ಯವಹಾರದಲ್ಲಿ ಯಾವುದೇ ಆತುರದ ನಿರ್ಧಾರಗಳು ತೆಗೆದುಕೊಳ್ಳುವ ಮೊದಲು ನೀವು ಒಂದಿಷ್ಟು ಯೋಚನೆ ಮಾಡಬೇಕು, ಮತ್ತೆ ಚಿಂತೆ ಮಾಡಬೇಕು. ಅದರಲ್ಲಿ ಏನಾದ್ರೂ ಒಂದು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು. ಅದನ್ನ ಮಾಡಿದ್ರೆ ನಿಮಗೆ ಒಂದಿಷ್ಟು ಯಶಸ್ಸಿಗೆ ದಾರಿ ಸಿಗುತ್ತೆ. ಮತ್ತೆ ಯಾರೊಂದಿಗಾದರೂ ನೀವು ಒಂದಿಷ್ಟು ಸಲಹೆ ಪಡೀತೀರಿ. ಯಾವ ರೀತಿ ಜೀವನ ನಡೆಸಬೇಕು, ಏನ್ ಮಾಡಬೇಕು, ಏನ್ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಈ ರೀತಿಯ ಬಗ್ಗೆ ಒಂದಿಷ್ಟು ಸಲಹೆಗಳನ್ನ ತಗೋತೀರಿ. ಮತ್ತೆ ಏನೇ ಕೆಲಸ ಮಾಡ್ತೀನಂದ್ರೂ ಕೂಡ ಮನೆಯಲ್ಲಿ ಕೆಲವೊಂದು ಚರ್ಚಾ ಕಾರ್ಯಕ್ರಮಗಳನ್ನ ಮಾಡ್ತೀರಿ. ಏನಾದ್ರು ಒಂದು ವಸ್ತು ಖರೀದಿ ಮಾಡ್ಬೇಕಂದ್ರೆ, ವಾಹನ ಖರೀದಿ ಮಾಡ್ಬೇಕಂದ್ರೆ, ಮತ್ತೆ ಯಾವುದಾದ್ರೂ ಒಂದು ಐಷಾರಾಮಿ ವಸ್ತುಗಳನ್ನ ನೀವು ಖರೀದಿ ಮಾಡ್ಬೇಕಂದ್ರೆ, ಬಿಸ್ನೆಸ್ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ಇದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತೀರಿ. ಮತ್ತೆ ಬಂಧು ಮಿತ್ರರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗ್ತವೆ. ಮನೆಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇರುತ್ತೆ. ಆದರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಹೋಗದೆ ಇರುವಂತ ಒಂದು ವಾತಾವರಣ ಇರುತ್ತೆ. ಎಲ್ಲಾ ಒತ್ತಡಗಳು ನಿಮ್ಮ ಮೇಲೆ ಇವತ್ತಿನ ದಿನ ಪ್ರೆಷರ್ ಆಗುತ್ತೆ. ಅತಿ ಒತ್ತಡಗಳಲ್ಲಿ ನೀವು ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಆದಷ್ಟು. ಆರ್ಥಿಕ ಪರಿಸ್ಥಿತಿ ಗೊಂದಲವಾಗಿರುತ್ತೆ. ನಿರುದ್ಯೋಗಿಗಳ ಪ್ರಯತ್ನಗಳು ಒಂದಿಷ್ಟು ವೇಗಗೊಳ್ಳುತ್ತೆ, ಅಂದ್ರೆ ಬದಲಾಗುವಂತ ಸಾಧ್ಯತೆಗಳು ಇದೆ. ಪ್ರಯತ್ನ ಮಾಡಬೇಕು. ವ್ಯವಹಾರದಲ್ಲಿ ಯೋಚನೆ ಮಾಡಿ ಮುಂದೆ ಸಾಗುವಂತ ಪ್ರಯತ್ನಗಳನ್ನ ಮಾಡಿ. ಮತ್ತೆ ಉತ್ತಮವಾದಂತ ಒಂದು ಉದ್ಯೋಗಗಳಲ್ಲಿ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಂದ, ಅಧಿಕಾರಿಗಳಿಂದ, ಅಥವಾ ಓನರ್ ಅವರಿಂದ, ಅಂದ್ರೆ ನಿಮ್ಮ ಕೆಲಸದ ಒಂದು ಓನರ್ ಅವರ ಕಡೆಯಿಂದನೂ ಕೂಡ ಒಂದಿಷ್ಟು ತೊಂದರೆಗಳು ಇರುತ್ತೆ. ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ ಇವತ್ತಿನ ದಿನ. ಇನ್ನು ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಶುಭ ಕಾರ್ಯಗಳು, ನಿಮ್ಮ ಪ್ರಯಾಣ ಮಾಡುವುದರಿಂದ ಶುಭಕರವಾಗಿರುತ್ತೆ. ಮತ್ತೆ ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಇನ್ನಷ್ಟು ಶುಭ ದಿನ, ಶುಭವಾದಂತ ಒಂದು ಫಲಗಳನ್ನು ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ
ಇವತ್ತಿನ ದಿನದಲ್ಲಿ ಬಹಳ ವಿಶೇಷವಾಗಿ ಒಂದು ಒಳ್ಳೆಯ ಬದಲಾವಣೆ ಇದೆ. ಕುಟುಂಬ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಪ್ರಮುಖ ವಿಷಯದ ಕುರಿತು ನೀವು ಚರ್ಚೆ ಮಾಡ್ತೀರಿ. ಇದರಿಂದ ಒಂದು ಒಳ್ಳೆಯ ಫಲಗಳು ನೀವು ಕಾಣಬಹುದು. ಚರ್ಚೆಯಿಂದ ಒಂದು ಒಳ್ಳೆ ದಾರಿ ಸಿಗುತ್ತೆ. ನೀವೇನೇ ಮಾಡ್ಬೇಕಂದ್ರೂ ಕೂಡ ಚರ್ಚೆ ಮಾಡಲೇಬೇಕಾಗುತ್ತೆ, ಯೋಚನೆ ಮಾಡಲೇಬೇಕಾಗುತ್ತೆ, ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ, ಮತ್ತೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಒಳ್ಳೆ ಹಂತಕ್ಕೆ ತಲುಪಬಹುದು. ಏನೇ ಮಾಡ್ತೀನಿ ಅಂದ್ರೆ ಒಬ್ಬರೇ ಮಾಡ್ತೀನಿ, ಒಬ್ಬರೇ ಯೋಚನೆ ಮಾಡ್ತೀನಿ, ಒಬ್ಬರೇ ನಿರ್ಧಾರ ತೆಗೆದುಕೊಳ್ತೀನಿ ಅಂದ್ರೆ ಅದು ಸಾಧ್ಯವಾಗೋದಿಲ್ಲ. ಅದರಿಂದ ಏನಾದ್ರು ಒಂದು ಎಡವಟ್ಟು, ತೊಂದರೆಗಳು, ಗೊಂದಲಗಳಲ್ಲಿ ಸಿಗಾಕೋತೀರಿ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಿಂದ, ಯಾರಾದರೂ ತಿಳಿದವರ ಒಂದು ಸಲಹೆಯಿಂದ ನೀವು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ ವ್ಯವಹಾರ ಒಂದು ವ್ಯವಸ್ಥೆಯಲ್ಲಿ ನೀವು ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡಿ. ಇದು ನಿಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದಿಷ್ಟು ಹೊರಗಿನಿಂದ ಯಾರಾದರೂ ಒಂದು ಸ್ವಲ್ಪ ಆತಂಕಗಳು, ಅಡೆತಡೆಗಳು ಉಂಟು ಮಾಡಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಉದ್ಯೋಗಿಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಇರುತ್ತೆ, ವಾತಾವರಣ ಚೇಂಜ್ ಆಗುತ್ತೆ, ಮತ್ತೆ ನಿಮ್ಮಲ್ಲಿರುವಂತ ಒತ್ತಡಗಳು ಕೂಡ ಇವತ್ತಿನ ದಿನ ಸುಧಾರಿಸುತ್ತೆ. ಇನ್ನು ಪ್ರೀತಿ ಪಾತ್ರರಿಗೆ ಒಳ್ಳೆಯ ದಿನ ಅಂತ ಹೇಳಬಹುದು. ಅಂದ್ರೆ ಪ್ರೇಮಿಗಳಿಗೆ, ಗಂಡ ಹೆಂಡತಿಯರಿಗೆ, ಮತ್ತೆ ಇವರ ಒಂದು ಪ್ರೀತಿ ಮತ್ತೆ ಬಾಂಧವ್ಯ ತುಂಬಾ ಗಟ್ಟಿಯಾಗಿರುತ್ತೆ ಇವತ್ತಿನ ದಿನ. ಮತ್ತೆ ಇವರಿಗೆ ಏನಾದರೂ ಒಂದು ಬದಲಾವಣೆ ಆಗುವಂತ ವಾತಾವರಣ ಇರುತ್ತೆ. ಪ್ರೀತಿ ಪಾತ್ರರಲ್ಲಿ ಪ್ರೇಮಿಗಳಿಗೆ ಯಾರಾದ್ರೂ ಒಬ್ರು ಪ್ರಪೋಸ್ ಮಾಡುವಂಥದ್ದು, ಗಂಡಿಗೆ ನೀವು ಪ್ರಪೋಸ್ ಮಾಡುವಂಥದ್ದು, ಇಲ್ಲ ಹೆಣ್ಣಿಗೆ ನೀವು ಪ್ರಪೋಸ್ ಮಾಡುವಂಥದ್ದು, ಈ ತರ ಒಂದು ಒಳ್ಳೆಯ ವಾತಾವರಣ ಕಾಣಬಹುದು. ಮತ್ತೆ ಅವರಿಗೆ ಒಂದಿಷ್ಟು ಸಂತೋಷದ ಒಂದು ವಾತಾವರಣ ನೀವು ಒಂದು ಕಾಣಲು ಇಷ್ಟಪಡ್ತೀರಿ. ಸಂತೋಷದ ವಾತಾವರಣ ಅವರಿಗೆ ಖುಷಿಯಿಂದ ಇರೋದಕ್ಕೆ ಒಂದಿಷ್ಟು ಇಷ್ಟಪಡ್ತೀರಿ. ದಾಂಪತ್ಯ ಜೀವನದಲ್ಲಿ ಸಂತೋಷ ಇರೋದ್ರಿಂದ ಮನಸ್ಸಿನಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತೆ. ನಿಮ್ಮಲ್ಲಿರುವಂತ ಒತ್ತಡಗಳು, ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದರಲ್ಲೆಲ್ಲ ನೀವು ಒಂದಿಷ್ಟು ಸಮಾಧಾನದಿಂದ, ಮತ್ತೆ ಒತ್ತಡ ಇದ್ರೂ ಕೂಡ ಅದನ್ನ ನಿಭಾಯಿಸಿಕೊಂಡು ಒಂದು ಪ್ರೀತಿಯನ್ನು ತೋರಿಸುವಂತ ಗುಣವನ್ನು ಹೊಂದಿರ್ತೀರಿ ಇವತ್ತಿನ ದಿನ. ಇನ್ನು ನಿಮಗೆ ಹೊಸ ಪರಿಚಯಗಳಿಂದ ಲಾಭ ಸಿಗುತ್ತೆ. ನಿಮ್ಮ ಮಾತಿನ ಶೈಲಿಯಿಂದ ನೀವು ಎಲ್ಲರನ್ನು ಮೆಚ್ಚಿಸ್ತೀರಿ. ಮತ್ತೆ ಆರ್ಥಿಕ ಲಾಭದ ಒಂದು ಸೂಚನೆಗಳು ಇರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಅಡೆತಡೆಗಳು ನಿವಾರಣೆ ಆಗ್ತವೆ. ಇವತ್ತಿನ ದಿನ ಪರಿಹಾರಗಳು ಆಗ್ತವೆ. ವ್ಯಾಪಾರ ವ್ಯವಹಾರಗಳು ಕೂಡ ಉತ್ಸಾಹದಿಂದ ಸಾಗುತ್ತೆ. ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಒಂದಿಷ್ಟು ಬೆಂಬಲಗಳು ಸಿಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ, ಅದರ ಬಗ್ಗೆ ನಾವು ತಿಳಿಸ್ತೀವಿ, ಅದೃಷ್ಟದ ಸಂಖ್ಯೆ. ಆದರೆ ವೀಕ್ಷಕರೇ, ಅದಕ್ಕೂ ಮೊದಲು ಈ ಒಂದು ವಿಡಿಯೋ ನೋಡುತ್ತಿರುವವರೆಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸುವಂತ ಪ್ರಯತ್ನಗಳನ್ನ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಕಾಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಗಳು ತಿಳಿಸ್ತೀವಿ. ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭವಾದ ವಾತಾವರಣ ನೀವು ಕಾಣಬಹುದು. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತ್ರ ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಸಿಂಹ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ಯಾರಾದರೂ ಮಾರಾಟ ಮಾಡ್ಬೇಕಂತ ಯೋಚನೆಗಳಿದ್ರೆ, ಮತ್ತೆ ಖರೀದಿ ಮಾಡ್ಬೇಕಂತ ಏನಾರ ಪ್ಲಾನ್ ಮಾಡಿದ್ರೆ, ಅದರಲ್ಲಿ ಏನಾರ ಯೋಚನೆ ಮಾಡಿದ್ರೆ, ಅದರ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಅಂದುಕೊಂಡಂಗೆ ನೆರವೇರ್ತವೆ. ಮತ್ತೆ ಖಂಡಿತವಾಗಿಯೂ ಇದರಿಂದ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ನಿಮಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನೀವು ಇವತ್ತಿನ ದಿನ ಬಲಶಾಲಿ ಆಗಿರ್ತೀರಿ. ಮತ್ತೆ ನಿಮ್ಮ ಮನಸ್ಥಿತಿ, ಯಾರೋ ಒಂದು ವ್ಯಕ್ತಿಯಿಂದ, ಅವರ ಕಾಮೆಂಟ್ನಿಂದ ನಿಮ್ಮ ಒಂದು ಇಡೀ ಜೀವನ, ಅಂದ್ರೆ ಇವತ್ತಿನ ದಿನ ಒಂದಿಷ್ಟು ಮನಸ್ಸಿಗೆ ನೋವು ಉಂಟಾಗುತ್ತೆ. ಅವರ ಒಂದು ಟೀಕೆ ಆಗಿರ್ಬೋದು, ಮತ್ತೆ ಅವರು ನಿಮಗೆ ಆಗದೇ ಇರೋಂಥ ವಿಷಯಗಳು ನಿಮಗೆ ಎದುರು ಮಾತಾಡುವಂಥದ್ದು, ಈ ರೀತಿಯ ಒಂದು ವಿಚಾರಗಳು ನಿಮಗೆ ಇಷ್ಟ ಇರಲ್ಲ. ಇದರಿಂದ ನಿಮ್ಮ ಮನಸ್ಸು ಹಾಳಾಗುವಂಥದ್ದು, ನೆಮ್ಮದಿ ಹದಗೆಡುವಂಥದ್ದು, ಈ ರೀತಿಯ ವಾತಾವರಣ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ನಿಮ್ಮ ಜೀವನದಲ್ಲಿ ಅತಿ ಶೀಘ್ರದಲ್ಲಿ ಈ ಸಮಸ್ಯೆಗಳು ಕೂಡ ಸರಿ ಹೋಗುತ್ತೆ. ಈ ತರ ಗೊಂದಲಗಳು ಇದ್ರೂ ಕೂಡ ಸರಿ ಹೋಗುವಂತ ಒಂದು ವಾತಾವರಣ ಇರುತ್ತೆ. ಸದ್ಯಕ್ಕೆ ನೀವು ಎಲ್ಲಿಯೂ ಪ್ರಯಾಣ ಮಾಡುವಂಥದ್ದು ಮಾಡಬೇಡಿ. ಅದನ್ನು ಒಂದಿಷ್ಟು ತಪ್ಪಿಸಿ ಆ ಪ್ರಯಾಣಗಳನ್ನ ಮುಂದೆ ಹೋಗುವಂಥದ್ದು,
ಆ ಪ್ರಯಾಣ ಮುಂದೆ ಹಾಕುವಂಥದ್ದು ಪ್ರಯತ್ನ ಮಾಡಿ. ಮತ್ತೆ ವೈಯಕ್ತಿಕ ವಿಷಯಗಳಿಗೆ ಗಮನ ಕೊಡಿ. ಈ ಸಮಯದಲ್ಲಿ ಕೆಲಸದ ವಿಧಾನವನ್ನು ನೀವು ಬದಲಾಯಿಸುವಂತ ಅವಶ್ಯಕತೆ ಇದೆ. ಅಂದ್ರೆ ಕೆಲಸದಲ್ಲಿ ಒಂದಿಷ್ಟು ಒತ್ತಡಗಳು ಜಾಸ್ತಿ ಇರುತ್ತೆ, ಮತ್ತೆ ಕಡಿಮೆ ಸಂಪಾದನೆ, ಕಡಿಮೆ ಸಂಬಳ ಬರುವಂತದ್ದ ಈ ರೀತಿಯ ಒಂದು ಸಮಸ್ಯೆಗಳು ಇರುತ್ತೆ. ನಿಮಗೆ ಇದರಿಂದ ಅಷ್ಟೊಂದು ವರ್ಕೌಟ್ ಆಗಲ್ಲ. ಹಾಗಾಗಿ ನಿಮಗೆ ಕೆಲಸದ ಒಂದು ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಆ ವಾತಾವರಣ ಚೇಂಜ್ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳಿರುತ್ತೆ. ವ್ಯವಹಾರ ಚಟುವಟಿಕೆಗಳಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗ್ತವೆ. ಬೆಲೆ ಬಾಳುವಂತ ಒಂದು ವಸ್ತುಗಳನ್ನ ಖರೀದಿಸ್ತೀರಿ. ಸಮಾಜದ ಕೆಲವೊಂದು ವ್ಯಕ್ತಿಗಳಿಂದ ಪರಿಚಯಗಳು ಆಗುವಂತ ಸಾಧ್ಯತೆಗಳಿದೆ. ಇದರಿಂದ ಒಂದಿಷ್ಟು ಸಲಹೆಗಳು, ಒಂದಿಷ್ಟು ಮಾಹಿತಿಗಳು, ಮತ್ತೆ ಒಂದಿಷ್ಟು ಕೆಲವೊಂದು ಮಾರ್ಗದರ್ಶನದಿಂದ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಅಂದ್ರೆ ದೇವರ ಮೇಲೆ ಅತಿ ಹೆಚ್ಚು ನಂಬಿಕೆಗಳಿರುತ್ತೆ. ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ. ದೇವರ ಒಂದು ಆಸಕ್ತಿ, ಅಂದ್ರೆ ಪೂಜೆ ಮಾಡೋದ್ರಲ್ಲಿ ಆಸಕ್ತಿ ಹೆಚ್ಚು ಹೊಂದಿರ್ತೀರಿ. ಮತ್ತೆ ಹಣಕಾಸಿನ ಪರಿಸ್ಥಿತಿಗಳು ಅನುಕೂಲವಾಗಿರುತ್ತೆ. ಸ್ನೇಹಿತರ ಭೇಟಿಯಿಂದ ಸಂತೋಷ ತರುತ್ತೆ. ಉದ್ಯೋಗದಲ್ಲಿ ಸಮಸ್ಯೆಗಳು ಎಲ್ಲ ಬಗೆಹರಿಯುತ್ತೆ. ನಿಮಗಿರುವಂತ ಉದ್ಯೋಗದಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಅಧಿಕಾರಿಗಳಿಂದ ತೊಂದರೆ, ಸ್ನೇಹಿತರಿಂದ ತೊಂದರೆ, ಅಥವಾ ಶತ್ರುಗಳಿಂದ ತೊಂದರೆ, ಈ ತರ ಪ್ರಾಬ್ಲಮ್ಗಳಿದ್ರೆ ಅದೆಲ್ಲ ಇವತ್ತಿನ ದಿನ ಸರಿ ಹೋಗುವಂತ ಸಾಧ್ಯತೆಗಳಿದೆ. ಅದೃಷ್ಟ ಸಂಖ್ಯೆ ತಿಳಿಸುವ ಮೊದಲು ವೀಕ್ಷಕರೇ ತಮ್ಮ ಅಭಿಪ್ರಾಯಗಳನ್ನ ಈ ವಿಡಿಯೋ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿ. ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದರಿಂದ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ಇನ್ನು ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭಕರವಾಗಿರುತ್ತೆ. ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನದಿಂದ ನೀವು ನಿಮ್ಮ ಕೆಲಸಗಳನ್ನ ಅತ್ಯುತ್ತಮವಾಗಿ, ಬಹಳಷ್ಟು ಸುಲಭವಾಗಿ ನೀವು ಅದನ್ನ ಕಾರ್ಯನಿರ್ವಹಿಸ್ತೀರಿ. ಕೆಲವು ಪ್ರಮುಖ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀರಾ. ಅವರೊಂದಿಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಮಾರ್ಗದರ್ಶನ ಪಡಿತೀರಿ, ಸಲಹೆಗಳನ್ನ ಪಡೆದುಕೊಳ್ತೀರಿ. ಮತ್ತೆ ಕೆಲವು ಧಾರ್ಮಿಕ ಸಂಸ್ಥೆಗಳಲ್ಲಿ ಸೇವಾ ಕಾರ್ಯಕ್ರಮಗಳ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲಸದ ಒಂದು ಸಮಯವನ್ನು ನೀವು ಇವತ್ತಿನ ದಿನ ಕಳೆಯುವಂತ ಸಾಧ್ಯತೆಗಳಿದೆ. ನಿರ್ಲಕ್ಷ್ಯದಿಂದಾಗಿ ಯಾವುದೇ ಕೆಲಸವನ್ನು ನೀವು ಅಪೂರ್ಣವಾಗಿ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಿ, ಬಟ್ ನೀವು ಅದನ್ನ ನಿರ್ಲಕ್ಷಿಸದೆ ಮತ್ತೆ ಆ ಒಂದು ಕೆಲಸಗಳನ್ನ ಸಂಪೂರ್ಣವಾಗಿ ನೀವು ಮಾಡಬೇಕು, ಗಮನ ಕೊಡಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ಆ ಕೆಲಸದ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಅದು ಮಾಡಿದ್ರೆ ಕೆಲಸ ಯಾವುದು ಸಂಪೂರ್ಣವಾಗಿ ನೆರವೇರಲ್ಲ, ಎಲ್ಲ ಅಪೂರ್ಣವಾಗಿ ಉಳಿದು ಬಿಡುತ್ತೆ. ಮತ್ತೆ ಪೂರ್ವಜರ ಆಸ್ತಿ ವಿಚಾರಗಳು, ಭೂಮಿ ವಿಚಾರಗಳು, ಈ ವಿಚಾರದ ಸಂಬಂಧಪಟ್ಟಂತಲ್ಲಿ ಕೆಲವೊಂದು ನಿಮಗೆ ಯಶಸ್ಸು ಸಿಗುವಂತ ಸಾಧ್ಯತೆಗಳು ಇದೆ. ಇನ್ನು ಇತರರ ಬೇರೆಯವರ ವೈಯಕ್ತಿಕ ವಿಷಯಗಳಿಂದ ಸ್ವಲ್ಪ ದೂರವಿರಿ. ಅವರಲ್ಲಿ ಏನೋ ಒಂದು ಜಗಳ ಇರುತ್ತೆ, ಏನೋ ಒಂದು ವಾದಗಳು ಇರುತ್ತೆ, ಕುಟುಂಬದಲ್ಲಿ ಏನೋ ಸಮಸ್ಯೆಗಳಿರುತ್ತೆ. ಅವರ ಪರ್ಸನಲ್ ವಿಚಾರಗಳ ಬಗ್ಗೆ ನೀವು ತಲೆ ಹಾಕಬೇಡಿ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಗಳು ಎದುರಿಸುವಂತ ಸಾಧ್ಯತೆಗಳಿರುತ್ತೆ. ನೀವು ಅವರಿಗೆ ಒಳ್ಳೇದ್ ಮಾಡಕ್ ಹೋಗಿ ನೀವೇ ನಿಷ್ಠುರವಾಗ್ತೀರಿ, ನೀವೇ ಕೆಟ್ಟವರಾಗಿ ಅವರಿಗೆ ಕಣ್ಣಿಗೆ ಕಾಣಿಸ್ಕೋತೀರಿ. ಹಾಗಾಗಿ ಈ ವಿಷಯದ ಬಗ್ಗೆ ಸ್ವಲ್ಪ ದೂರ ಇರಿ. ಇನ್ನು ವ್ಯವಹಾರದಲ್ಲಿ ನಿಮಗೆ ಉತ್ತಮವಾದಂತ ಆದಾಯ ಹೆಚ್ಚಾಗುತ್ತೆ. ಇದರಿಂದ ನಿಮಗೆ ಉತ್ತಮವಾದಂತ ಪ್ರಯೋಜನವು ಉಂಟಾಗುತ್ತೆ. ಮತ್ತೆ ದೀರ್ಘಕಾಲದ ಸಾಲದ ಸಮಸ್ಯೆಗಳು ಇವತ್ತಿನ ದಿನ ಎಲ್ಲ ಬಗೆಹರಿಯುತ್ತೆ. ಕೈಗೊಂಡಂತ ವ್ಯವಹಾರಗಳು ಸುಗಮವಾಗಿ ಸಾಗ್ತವೆ. ಇನ್ನು ಉದ್ಯೋಗಿಗಳಿಗೆ ಹೊಸ ಕೆಲಸಗಳು ಸಿಗುತ್ತೆ. ಕುಟುಂಬದ ಒಂದು ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹೊಸ ವ್ಯವಹಾರಗಳು ಆರಂಭವಾಗುತ್ತೆ. ಅಂದ್ರೆ ಬಿಸ್ನೆಸ್ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು, ಏನಾದ್ರೂ ಒಂದು ಹೊಸದಾಗಿ ಪ್ರಯತ್ನಗಳನ್ನ ಮಾಡ್ತೀರಿ. ಇದರಿಂದ ಲಾಭಗಳು ಸಿಗುತ್ತೆ. ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಗಳು ನೀವು ಕಾಣಬಹುದು. ಇನ್ನು ಅದೃಷ್ಟ ಸಂಖ್ಯೆ ತಿಳಿಸುವ ಮೊದಲು ವೀಕ್ಷಕರೇ ನಿಮ್ಮ ರಾಶಿಯ ಒಂದು ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನಷ್ಟು ಮಾಹಿತಿಗಳು ತಿಳಿದುಕೊಳ್ಳುವಂತ ಒಂದು ಪ್ರಯತ್ನಗಳು ನೀವು ಮಾಡಬಹುದು.
ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭಕರವಾಗಿರುತ್ತೆ. ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತ್ರ ಧರಿಸುವುದರಿಂದ ಮತ್ತೆ ವಸ್ತು ಧರಿಸುವುದರಿಂದ ನಿಮಗೆ ಇನ್ನಷ್ಟು ಶುಭ ಫಲಗಳು ಇವತ್ತಿನ ದಿನ ಸಿಗುತ್ತೆ. ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಎನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನ ಪಡೆದುಕೊಂಡು ವೀಕ್ಷಕರೇ ಉಪಯೋಗ ಮಾಡಿಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ಇವತ್ತಿನ ದಿನ ಹೊಸ ಉತ್ಸಾಹದಿಂದ ತುಂಬಿದ ದಿನವಾಗಿರುತ್ತೆ. ನಿಮ್ಮ ಸ್ವಾಭಿಮಾನ ಮತ್ತೆ ಆತ್ಮವಿಶ್ವಾಸ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನೀವು ಕಷ್ಟಪಟ್ಟು ಕೆಲಸ ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿರ್ತೀರಿ. ನಿಮ್ಮ ಬಾಕಿ ಇರುವ ಕೆಲಸವೂ ಕೂಡ ಇವತ್ತಿನ ದಿನ ಕಡಿಮೆ ಶ್ರಮದಿಂದ ಅತಿ ಶೀಘ್ರದಲ್ಲಿ ಅದೆಲ್ಲ ಪೂರ್ಣಗೊಳ್ಳುತ್ತೆ. ಮತ್ತೆ ನಿಮ್ಮ ಕೆಲವೊಂದು ಚಟುವಟಿಕೆಗಳಲ್ಲಿ ಸಮಯ ಕಳೆಯುವುದರಿಂದ ನಿಮಗೆ ಪ್ರಮುಖ ಕೆಲಸಕ್ಕೆ, ಅನೇಕ ಕೆಲಸಕ್ಕೆ ಅಡ್ಡಿಯಾಗಬಹುದು. ಅಂದ್ರೆ ಕೆಲವೊಂದು ವ್ಯರ್ಥದ ಸಮಯವನ್ನು ಕಳೆಯುವಂತ ಸಾಧ್ಯತೆಗಳು ಇರುತ್ತೆ. ಬೇಡದೇ ಇರುವಂತ ವಿಷಯದ ಬಗ್ಗೆ ತಲೆ ಹಾಕ್ತೀರಿ, ಮತ್ತೆ ಬೇಡದೇ ಇರುವಂತ ಕೆಲಸಗಳನ್ನ ಮಾಡ್ತೀರಿ. ಉಪಯೋಗ ಇರುವಂತ ಕೆಲಸ ಮಾಡಲ್ಲ ಈ ಸಮಯದಲ್ಲಿ. ಅನಿರೀಕ್ಷಿತವಾಗಿ ನೀವು ಸಮಯವನ್ನ ಕಳ್ಕೋತೀರಿ ಇವತ್ತಿನ ದಿನ. ಹಾಗಾಗಿ ಇದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಾವುದು ಸಕ್ಸಸ್ ಆಗಲ್ಲ.
ಅದರಲ್ಲಿ ಅಡ್ಡಿ ಆತಂಕಗಳು ಎದುರಾಗುತ್ತೆ. ಆ ಕೆಲಸಗಳು ಅರ್ಧಕ್ಕೆ ನಿಂತ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಇದರಿಂದ ನಿಮಗೊಂದಿಷ್ಟು ಮಾನಸಿಕವಾದಂತ ನೆಮ್ಮದಿ ಇರಲ್ಲ, ಟೆನ್ಷನ್ನು, ಚಿಂತೆ, ಅಯ್ಯೋ ಕೆಲಸ ಆಗಲಿಲ್ಲ ಅಂತ ಈ ರೀತಿಯ ಒಂದು ಕೊರಗಿರುತ್ತೆ. ಮತ್ತೆ ನಾನಾ ರೀತಿಯಲ್ಲಿ ಯೋಚನೆಗಳನ್ನ ಮಾಡ್ತೀರಿ ಇವತ್ತಿನ ದಿನ. ಇನ್ನು ಉತ್ತಮ ಫಲಿತಾಂಶಗಳಿಗಾಗಿ ಯಾರದಾದರೂ ಒಬ್ಬರನ್ನ ಸಹಾಯ ಇಲ್ಲ ಮಾರ್ಗದರ್ಶನ ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಆರ್ಥಿಕ ಜೀವನದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಇರುತ್ತೆ. ಆದರೆ ಕೆಲವೊಂದು ಅಪರಿಚಿತ ವ್ಯಕ್ತಿಗಳಿಂದ ನಿಮಗೆ ಒಂದಿಷ್ಟು ಅನುಕೂಲಗಳು ಆಗುತ್ತೆ, ಸಹಾಯ ಆಗುತ್ತೆ. ದುಡ್ಡು ಕಾಸು ವಿಚಾರದಲ್ಲೂ ಕೂಡ ಒಂದಿಷ್ಟು ಅನುಕೂಲಗಳು ಆಗುತ್ತೆ. ಮತ್ತೆ ನಿಮ್ಮ ಕೆಲವೊಂದು ಅನೇಕ ಕೆಲಸಗಳು ನೀವು ಮುಂದೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಇವತ್ತಿನ ಕೆಲಸ ಇವತ್ತೇ ಮಾಡಲ್ಲ, ಅದನ್ನ ನಾಳೆ ಮಾಡಬೇಕನ್ನುವಂತ ಯೋಚನೆಗಳನ್ನ ಮಾಡ್ಕೊಂಡಿರ್ತೀರಿ. ಮತ್ತೆ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರ್ಬೇಕು. ಇನ್ನು ಪ್ರಯಾಣದಲ್ಲಿ ಒಂದಿಷ್ಟು ಎಚ್ಚರಿಕೆಗಳನ್ನ ನೀವು ನಿಭಾಯಿಸಬೇಕು. ಸ್ನೇಹಿತರಿಂದ ಸಾಲದ ಒತ್ತಡ ಹೆಚ್ಚಾಗುತ್ತೆ ನಿಮಗೆ. ಅಂದ್ರೆ ನೀವು ಅವ್ರಿಗೋಸ್ಕರ ಏನೋ ಒಂದು ಹಣನ ಸಾಲದ ರೀತಿಯಲ್ಲಿ ಕೊಡ್ತೀರಿ, ಇಲ್ಲ ಬೇರೆಯವ್ರ ಹತ್ರ ಸಾಲ ಈಸ್ಕೊಂಡು ನೀವು ಅವ್ರಿಗೆ ಕೊಡ್ತೀರಿ. ಅವ್ರಿಗೇನೋ ಒಂದು ಸಹಾಯ ಮಾಡಕ್ ಹೋಗಿ ನೀವು ಒತ್ತಡದಲ್ಲಿ ಸಿಗಾಕೋತೀರಿ. ಹಾಗಾಗಿ ಸ್ವಲ್ಪ ಈ ಒಂದು ವಿಷಯದ ಬಗ್ಗೆ ಎಚ್ಚರವಿರಿ. ಹಣಕಾಸಿನ ತೊಂದರೆಗಳಿಂದ ಒಂದಿಷ್ಟು ಕಿರಿಕಿರಿಗಳು ಉಂಟಾಗುತ್ತೆ ನಿಮಗೆ. ಮತ್ತೆ ವ್ಯಾಪಾರ ಮತ್ತೆ ಉದ್ಯೋಗಗಳಲ್ಲಿ ಒಂದಿಷ್ಟು ಗೊಂದಲಗಳು ಇರುತ್ತೆ. ಮತ್ತೆ ಅದು ಒತ್ತಡಗಳಲ್ಲೂ ಕೂಡ ನೀವು ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಯಾವುದೂ ಆಗಲ್ಲ ಇವತ್ತಿನ ದಿನ. ಬಟ್ ನೀವು ಎಫರ್ಟ್ ಹಾಕ್ಬೇಕು, ಬಹಳಷ್ಟು ಎಫರ್ಟ್ ಹಾಕ್ಬೇಕು. ಮತ್ತೆ ಪ್ರಯತ್ನಗಳನ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಪ್ರಯತ್ನ ಮಾಡಿಲ್ಲ ಅಂದ್ರೆ ನೀವು ಅಂದುಕೊಂಡಂತ ಫಲ ಸಿಗಲ್ಲ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಅತ್ಯಂತ ಶುಭ ಫಲಗಳು ಸಿಗುತ್ತೆ. ಮತ್ತೆ ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದಿಷ್ಟು ಧೈರ್ಯ, ಶಕ್ತಿ ಇದು ನಿಮಗೆ ತುಂಬಾ ಅನುಕೂಲಗಳು ಮಾಡಿಕೊಡುತ್ತೆ. ಮತ್ತೆ ನಿಮ್ಮ ಶಕ್ತಿಯನ್ನು ನೀವು ಪೂರ್ಣವಾಗಿ ಬಳಸ್ತೀರಿ ಇವತ್ತಿನ ದಿನ. ಧೈರ್ಯದಿಂದ ಮುನ್ನುಗ್ತೀರಿ. ಯಾವುದೇ ಒಂದು ಕಷ್ಟ ಇದ್ರೂ ಫೇಸ್ ಮಾಡ್ತೀರಿ. ನಮ್ಮ ಕೈಯಲ್ಲಿ ಆಗಲ್ಲ ಅಂತ ನೀವು ಹಾಗೆ ಖಾಲಿ ಕೈಯಲ್ಲಿ ಕೂತ್ಕೊಳ್ಳಲ್ಲ. ಏನಾದ್ರೂ ಆಗಿರ್ಲಿ, ಕಷ್ಟಪಟ್ಟಾದ್ರೂ ಮುಂದುವರಿಬೇಕನ್ನುವಂತ ಒಂದು ಗುಣಗಳನ್ನು ಹೊಂದಿರ್ತೀರಿ. ಮತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಗಳು ಸಿಗುವಂತ ಸಾಧ್ಯತೆಗಳಿರುತ್ತೆ. ಭೂಮಿ ವಿಚಾರದಲ್ಲಿ ಅಥವಾ ವಾಹನ ವಿಚಾರಗಳಲ್ಲಿ ಕೆಲವೊಂದು ಕೆಲಸಗಳು ನಿಮಗೆ ಇರುತ್ತೆ. ಅಂದ್ರೆ ಭೂಮಿ ವಿಚಾರದಲ್ಲಿ ಏನಾದ್ರೂ ಒಂದು ಬೆಳೆ ಬೆಳೆಯುವಂಥದ್ದು, ಮತ್ತೆ ಏನಾದ್ರೂ ಒಂದು ಆಸ್ತಿ ಮಾರಾಟ ಮಾಡುವಂಥದ್ದು, ಮತ್ತೆ ಅಲ್ಲಿ ಗೊಬ್ಬರ ಹಾಕುವಂಥದ್ದು, ಏನಾದ್ರು ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀರಿ. ವಾಹನ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ವಾಹನ ಖರೀದಿ ಮಾಡುವಂಥದ್ದು, ಅಥವಾ ವಾಹನಗಳಲ್ಲಿ ದೂರದ ಊರಿನ ಪ್ರಯತ್ನಗಳನ್ನ ಮಾಡುವಂಥದ್ದು, ಇದರಲ್ಲೆಲ್ಲ ಒಂದಿಷ್ಟು ಸಮಯವನ್ನು ನೀವು ಕಳೆಯುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ನಿಮ್ಮ ಗಮನವು ಕೂಡ ಅದರ ಮೇಲೇನೆ ಜಾಸ್ತಿ ಇರುತ್ತೆ. ನೀವು ತೆಗೆದುಕೊಳ್ಳುವಂತ ಕೆಲವೊಂದು ವಸ್ತುಗಳನ್ನು ಸುರಕ್ಷಿತವಾಗಿ ಇಡುವಂತ ಪ್ರಯತ್ನಗಳನ್ನ ಮಾಡಿ. ಕಳೆದು ಹೋಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ನೀವು ಮಾಧ್ಯಮ ಅಥವಾ ಫೋನ್ ಮೂಲಕ ದೊಡ್ಡ ಆರ್ಡರ್ಗಳನ್ನು ಸ್ವೀಕರಿಸುವಂತ ಸಾಧ್ಯತೆಗಳು ಇದೆ ಇವತ್ತಿನ ದಿನ. ಅದು ಗಂಡಾದ್ರೂ ಆಗಿರಲಿ, ಹೆಣ್ಣಾದ್ರೂ ಆಗಿರಲಿ. ಮತ್ತೆ ನಿಮಗೆ ಇದರ ಒಂದು ವಿಷಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣುತ್ತೆ. ಮತ್ತೆ ಖುಷಿ ಇರುತ್ತೆ. ನಿಮ್ಮ ಒಂದು ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಗುವಂತ ಒಂದು ಸಾಧ್ಯತೆಗಳು ಇದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆಯ ಸಂಬಂಧವನ್ನು ನೀವು ಗಟ್ಟಿ ಮಾಡಿಕೊಳ್ತೀರಿ. ಅಂದ್ರೆ ನಿಭಾಯಿಸ್ಕೊಂಡು ಹೋಗ್ತೀರಿ. ಹೊಂದಾಣಿಕೆಯಿಂದ ಜೀವನ ನಡೆಸ್ತೀರಿ ಇವತ್ತಿನ ದಿನ. ಹಣಕಾಸಿನ ವ್ಯವಹಾರಗಳು ಕೂಡ ಒಂದಿಷ್ಟು ಗೊಂದಲಗಳಲ್ಲಿ ಇರುತ್ತೆ. ಅದರ ಕಡೆ ಸ್ವಲ್ಪ ಎಚ್ಚರವಿರಿ. ದೂರ ಪ್ರಯಾಣಗಳನ್ನ ನೀವು ಮುಂದೆ ಹಾಕುವಂಥದ್ದು ತುಂಬಾ ಉತ್ತಮ. ಮತ್ತೆ ಅತಿಯಾದ ಪ್ರಯತ್ನದಿಂದಲೂ ಕೂಡ ಕೆಲಸಗಳನ್ನ ಪೂರ್ಣಗೊಳಿಸಲು ಸಾಧ್ಯವಾಗೋದಿಲ್ಲ. ತುಂಬಾ ಎಫರ್ಟ್ ಹಾಕಿರ್ತೀರಿ, ತುಂಬಾ ಕಷ್ಟಪಟ್ಟಿರ್ತೀರಿ. ಅದು ಏನಾದ್ರು ಒಂದು ತೊಂದರೆ ಆಗಿ ಅರ್ಧಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಅಂದ್ರೆ ಅದು ಸಾಧಾರಣವಾಗಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಮತ್ತೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನೀವು ಅಡಚಣೆಗಳು ಉಂಟಾಗ್ತವೆ. ಇದರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗ್ತವೆ. ಮತ್ತೆ ವ್ಯಾಪಾರ ಮತ್ತೆ ಉದ್ಯೋಗಗಳಲ್ಲಿ ಕೂಡ ನಿಧಾನವಾಗಿ ನೀವು ಪ್ರಗತಿಯನ್ನು ಹೊಂದಬಹುದು. ಇನ್ನು ಅದೃಷ್ಟದ ಸಂಖ್ಯೆ ತಿಳಿಸೋಕ್ಕೂ ಮೊದಲು ವೀಕ್ಷಕರೇ, ತಮ್ಮ ಅನಿಸಿಕೆಗಳು
ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಬೇಕು. ಈ ಕಾಮೆಂಟ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಇನ್ನಷ್ಟು ನಿಮ್ಮ ಜೊತೆ ಆ ಒಂದು ಸದಾಕಾಲ ನಿಮ್ಮೊಂದಿಗೆ ಹೋಗುವಂತ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಮತ್ತೆ ನಿಮಗೆ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಧನುಸು ರಾಶಿಯವರಿಗೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿರುತ್ತೆ. ನಿಮ್ಮ ವೈಯಕ್ತಿಕ ಕೆಲಸಗಳು ಕುಟುಂಬ ಸದಸ್ಯರ ಸಹಾಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಯಾರದೇ ಒಂದು ವ್ಯಕ್ತಿಯಿಂದ ನೀವು ಕೆಲವೊಂದು ಸಲಹೆಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಅವರ ಒಂದು ಆಶೀರ್ವಾದದ ಮೂಲಕದಲ್ಲಿ ನೀವು ಇವತ್ತಿನ ದಿನ ಬಹಳಷ್ಟು ಯಶಸ್ಸನ್ನು ಕಾಣಬಹುದು. ಮತ್ತೆ ಕುಟುಂಬದ ಹಿರಿಯರ ಆ ಒಂದು ವ್ಯಕ್ತಿಗಳ ಜೊತೆ ಒಂದು ಗೌರವ ಮತ್ತೆ ಮಾರ್ಗದರ್ಶನವನ್ನು ನೀವು ನಿರ್ಲಕ್ಷಿಸಬೇಡಿ. ಗೌರವ ಮತ್ತೆ ಮಾರ್ಗದರ್ಶನ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಗುರು ಹಿರಿಯರ ಒಂದು ಆಶೀರ್ವಾದದ ಮೂಲಕ ನೀವು ಮುಂದುವರೆದ್ರೆ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ನಿಮ್ಮ ವೈಯಕ್ತಿಕ ಪ್ರಯತ್ನಗಳು, ಕೆಲಸ ಕಾರ್ಯಗಳು, ಯೋಜನೆಗಳು ಅದು ಯಾವುದೇ ಇರಲಿ ಅಪರಿಚಿತರೊಂದಿಗೆ ಹಂಚಿಕೊಳ್ಬೇಡಿ. ಪರ್ಸನಲ್ ವಿಷಯ ಬಗ್ಗೆ ನೀವು ಅವರೊಂದಿಗೆ ಹಂಚಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಡಿ. ಇದರಿಂದ ನೀವು ನಿಷ್ಠುರವಾಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಯಾವುದೇ ರೀತಿಯ ವಾದದಲ್ಲಿ ನೀವು ಭಾಗವಹಿಸಬೇಡಿ. ಅದು ಯಾವುದೇ ವಿಷಯ ಆಗಿರಲಿ, ನಿಮ್ಮ ಒಂದು ಸ್ನೇಹಿತರ ನಡುವೆ, ಕುಟುಂಬದ ನಡುವೆ ಯಾರದೇ ಒಂದು ವಿಚಾರ ಇದ್ದರೂ ಕೂಡ ವಾದ ವಿವಾದಗಳಲ್ಲಿ ಒಂದಿಷ್ಟು ಇವತ್ತಿನ ದಿನ ನೀವು ತಾಳ್ಮೆಯಿಂದ ಇರುವಂತದ್ದು ಒಳ್ಳೆಯದು. ಆದಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಅದನ್ನ ಪರಿಹಾರ ಮಾಡುವಂತ ಪ್ರಯತ್ನಗಳನ್ನು ಮಾಡಿ. ಬಟ್ ನೀವು ಮಾತಿನಲ್ಲಿ ಒಂದಿಷ್ಟು ಗಮನವನ್ನು ಕೊಡಿ. ಇನ್ನು ಆಪ್ತ ಮಿತ್ರರಿಂದ ಶುಭ ಸುದ್ದಿ ಸಿಗುತ್ತೆ. ಕೈಗೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ನಿಮಗೆ ಇವತ್ತು ಕೆಲವೊಂದು ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುವಂತ ಒಂದು ಸಾಧ್ಯತೆಗಳಿದೆ. ವ್ಯವಹಾರದ ವಿಚಾರಗಳಲ್ಲಿ ಪ್ರಯತ್ನಗಳು ನಿಮಗೆ ಕೈಗೂಡುತ್ತವೆ. ಮತ್ತೆ ಉದ್ಯೋಗಗಳು ಹೆಚ್ಚು ಅನುಕೂಲವಾಗಿರುತ್ತೆ. ಮುಂದುವರಿಯುತ್ತೀರಿ. ಇವತ್ತಿನ ದಿನ ಏನಾದ್ರೂ ಒಂದು ಮಾಡ್ತೀರಿ, ಸಾಧನೆ ಮಾಡುವಂತ ಕೆಪಾಸಿಟಿ ಇದೆ ಇವತ್ತಿನ ದಿನ. ಅಂದುಕೊಂಡಂಗೆ ನೀವು ಇವತ್ತಿನ ದಿನ ಜೀವನವನ್ನು ನಡೆಸ್ತೀರಿ. ಸಂಗಾತಿಯ ಕಡೆನೂ ಸ್ವಲ್ಪ ಗಮನ ಕೊಡ್ತೀರಿ. ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡ್ತೀರಿ. ಹಾಗಾಗಿ ಆರಾಮಾಗಿ ಇವತ್ತಿನ ದಿನ ನೀವು ಜೀವನ ನಡೆಸಬಹುದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ. ಮತ್ತೆ ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ಮಕರ ರಾಶಿಯವರು ನಿಮಗೆ ಸಾಧನೆಗಳ ದಿನ ಅಂತ ಹೇಳಬಹುದು. ಅದು ಪೂರ್ಣವಾಗಿ ನೀವು ಬಳಸಿಕೊಳ್ಳುವಂಥದ್ದು ಪ್ರಯತ್ನಗಳನ್ನು ಮಾಡಬೇಕು. ಯಾವುದೇ ಕೆಲಸ ಮಾಡುವ ಮೊದಲು ಅದರ ಒಂದು ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನಗಳನ್ನು ಮಾಡಿ ಸರಿಯಾದ ಯಶಸ್ಸು ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಕೆಲಸ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಮಾಡುವುದರಿಂದ ಉತ್ತಮವಾದಂತ ಫಲ ನೀವು ಕಾಣಬಹುದು. ಮತ್ತೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ. ಬೇರೆಯವರ ವೈಯಕ್ತಿಕ ವಿಷಯಗಳ ಬಗ್ಗೆ ಗಮನ ಹರಿಸುವಂಥದ್ದು ಒಳ್ಳೆಯದಲ್ಲ. ಅದರಿಂದ ಒಂದಿಷ್ಟು ಗೊಂದಲಗಳಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬೇರೆಯವರ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀವಾಯ್ತು, ನಿಮ್ಮ ಸಂಸಾರ ಆಯ್ತು, ನಿಮ್ಮ ಜೀವನ ಆಯ್ತು, ನಿಮ್ಮ ಒಂದು ಕೆಲಸ ಕಾರ್ಯಗಳು ಆಯ್ತು, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುವಂತ ಪ್ರಯತ್ನಗಳು ಮಾಡಿದರೆ ಇದು ನಿಮಗೆ ಸೂಕ್ತವಾದಂತ ಸಮಯವಾಗಿರುತ್ತೆ. ಏಕಾಂತತೆ, ಧ್ಯಾನ ಮತ್ತೆ ಕೆಲವೊಂದು ವ್ಯಾಯಾಮ ಈ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಅಳವಡಿಸಿಕೊಂಡರೆ ನಿಮ್ಮ ಒಂದು ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಮತ್ತೆ ಈ ಒಂದು ವಿಷಯದಲ್ಲಿ ನೀವು ಕೆಲವೊಂದು ಸಮಯಗಳನ್ನ ಕಳೆಯುವಂತ ಸಾಧ್ಯತೆಗಳು ಇದೆ. ವ್ಯಾಪಾರ ವ್ಯವಹಾರಗಳ ಒಂದು ಚಟುವಟಿಕೆಗಳು ಸುಗಮವಾಗಿ ನೆರವೇರ್ತವೆ. ಇನ್ನು ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಕೂಡ ಕೈಗೂಡ್ತವೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತವೆ, ಆದರೂ ಅದನ್ನ ರಿಕವರಿ ಮಾಡ್ಕೋತೀರಿ. ಮತ್ತೆ ಸಂಬಂಧಿಕರಿಂದ ಸಾಲದ ಒತ್ತಡ ಹೆಚ್ಚಾಗುತ್ತೆ. ಅಂದ್ರೆ ನೀವು ಏನೋ ಒಂದು ಸಹಾಯ ಮಾಡಕ್ ಹೋಗಿರ್ತೀರಿ, ಅದು ನಿಮಗೆ ಒಂದು ಸಮಸ್ಯೆಗಳಾಗಿ ನಿಂತ್ಕೊಳ್ಳುತ್ತೆ. ಮತ್ತೆ ಹಣದ ವಿಚಾರದಲ್ಲಿ
ಸಹಾಯ ಮಾಡಿರ್ತೀರಿ, ಆ ಸಾಲದ ಸಮಸ್ಯೆಗಳು ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ, ಹಣವನ್ನು ಸಾಲದ ರೀತಿಯಲ್ಲಿ ಕೊಡಕ್ ಹೋಗ್ಬೇಡಿ, ನೀವು ಈಸ್ಕೊಳ್ಳೋಕ್ಕೂ ಹೋಗ್ಬೇಡಿ. ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಕೈಗೊಂಡ ಕೆಲಸಗಳು ಪ್ರಗತಿ ಆಗುತ್ತೆ. ಮತ್ತೆ ವೃತ್ತಿ ಜೀವನದಲ್ಲಿ, ವ್ಯವಹಾರಗಳಲ್ಲಿ ಕಠಿಣವಾದಂತ ಪರಿಶ್ರಮವಿಲ್ಲದೆ ನೀವು ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪರಿಶ್ರಮ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಶ್ರಮ ಪಟ್ಟರೆ ತಕ್ಕ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಉದ್ಯೋಗಗಳು ಕೂಡ ಶ್ರಮ ಪಟ್ಟು ನೀವು ಮುಂದುವರಿಬೇಕಾಗುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣವನ್ನ ಮಾಡಬಹುದು. ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತ್ರ ಧರಿಸುವುದರಿಂದ ಮತ್ತೆ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ಕಾಣಬಹುದು. ಇನ್ನು ಕುಂಭರಾಶಿಯವರು ಸಂತೋಷದಿಂದ ಕೂಡಿದ ದಿನವಾಗಿರುತ್ತೆ ಇವತ್ತು. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆಗಳು ಇದೆ. ಅಂದ್ರೆ ಎಷ್ಟೋ ದಿನಗಳಿಂದ ನೀವು ವಿದೇಶಕ್ಕೆ ಉದ್ಯೋಗ ಮಾಡೋದಕ್ಕೆ, ಕೆಲಸ ಕಾರ್ಯಗಳು ಮಾಡೋದಕ್ಕೆ, ಮತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ವಿದೇಶಕ್ಕೆ ಹೋಗಿ ಮಾಡುವಂತ ಪ್ರಯತ್ನಗಳು, ಆಸೆಗಳು ಇಟ್ಕೊಂಡಿರ್ತೀರಿ. ಇದರಿಂದ ಒಂದು ಒಳ್ಳೆ ಸುದ್ದಿ ಕೇಳುವಂತ ಸಾಧ್ಯತೆಗಳಿದೆ. ಮತ್ತೆ ನಿಮ್ಮ ಕನಸು, ನಿಮ್ಮ ಆಸೆಗಳು ಈಡೇರುವಂತ ಸಾಧ್ಯತೆಗಳಿದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ವಿಶೇಷ ಕೊಡುಗೆ ಸಿಗುತ್ತೆ. ನಿಮ್ಮ ಬೌದ್ಧಿಕ ಮತ್ತೆ ಆರ್ಥಿಕ ನಿಮ್ಮ ಸಾಮರ್ಥ್ಯಗಳು, ನಿಮ್ಮ ನಡವಳಿಕೆಗಳು, ನಿಮ್ಮ ಗುಣಗಳು, ಕೌಶಲ್ಯಗಳ ಮೂಲಕ ನೀವು ಒಂದಿಷ್ಟು ಒಳ್ಳೆಯ ಫಲಗಳನ್ನು ನೀವು ಕಾಣಬಹುದು. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯುವಂತ ಮೂಲಕ ನಿಮಗೆ ಪರಿಹಾರಗಳು ಸಿಗುತ್ತೆ. ಮತ್ತೆ ಬೇರೆಯವರ ವಿಷಯಗಳಲ್ಲಿ ನೀವು ತಲೆ ಹಾಕುವಂತ ಪ್ರಯತ್ನಗಳನ್ನು ಮಾಡಬೇಡಿ. ಆದಷ್ಟು ಜಾಗರೂಕರಾಗಿರಿ. ಅಪರಿಚಿತ ವ್ಯಕ್ತಿಗಳಿಂದನೂ ಸ್ವಲ್ಪ ದೂರವಿರಿ. ಮತ್ತೆ ಸ್ನೇಹಿತರಿಂದಲೂ ಕೂಡ ಒಂದಿಷ್ಟು ದೂರವಿರಿ. ಈ ಸಮಯದಲ್ಲಿ ವಾದ ವಿವಾದಗಳು ಸುಮ್ಮನೆ ಬರುವಂತ ಸಾಧ್ಯತೆಗಳು ಇರುತ್ತೆ. ನಿಮ್ ತಪ್ಪೇ ಇರಲ್ಲ, ನಿಮ್ದೇ ತಪ್ಪು ಅಂತ ಹೇಳುವಂತ ವ್ಯಕ್ತಿಗಳು ಇವತ್ತಿನ ದಿನ ತುಂಬಾ ಇರ್ತಾರೆ. ಹಾಗಾಗಿ ಅವರ ಕಡೆಯಿಂದ ಸ್ವಲ್ಪ ಎಚ್ಚರವಿರಿ. ದೂರದ ಬಂಧುಗಳಿಂದ ಬರುವ ಶುಭ ಸುದ್ದಿ ನಿಮಗೆ ಸಂತೋಷ ತರುತ್ತೆ. ಮತ್ತೆ ಒಡ ಹುಟ್ಟಿದವರೊಂದಿಗೆ ಭೂ ವಿವಾದಗಳು, ಆಸ್ತಿ ವಿಚಾರಕ್ಕೆ ತೊಂದರೆಗಳು, ಕಿರಿಕಿರಿಗಳು, ವಾದ ವಿವಾದಗಳು ಅದು ಏನೇ ಇದ್ದರೂ ಕೂಡ ಇವತ್ತಿನ ದಿನ ಪರಿಹಾರಗಳು ಆಗುತ್ತೆ. ಮತ್ತೆ ನೀವು ಕೈಗೊಳ್ಳುವಂತ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ನಿರುದ್ಯೋಗಿಗಳ ಕನಸುಗಳು ನನಸಾಗ್ತವೆ. ವ್ಯವಹಾರ ಮತ್ತೆ ಉದ್ಯೋಗಗಳಲ್ಲಿ ಕೆಲಸದ ಒತ್ತಡದಿಂದ ನಿಮಗೆ ಪರಿಹಾರಗಳು ಸಿಗುತ್ತೆ. ಮತ್ತೆ ನೀವು ದೈವಿಕ ಕಾರ್ಯಗಳಲ್ಲಿ ಅಂದ್ರೆ ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿರ್ತೀರಿ. ಕೆಲವೊಂದು ದೇವರ ದರ್ಶನ ಮಾಡ್ತೀರಿ. ಇವತ್ತಿನ ದಿನ ಪುಣ್ಯಕ್ಷೇತ್ರಗಳಿಗೆ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಭಗವಂತನ ಕೃಪೆಗೆ ಪಾತ್ರರಾಗಿರ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡಬಹುದು. ಇನ್ನು ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಕೊನೆಯ ಮೀನರಾಶಿಯವರಿಗೆ ನಿಮಗೆ ಅನುಕೂಲವಾದಂತ ದಿನವಾಗಿರುತ್ತೆ. ನಿಮ್ಮ ಉದ್ದೇಶಗಳು ಕೂಡ, ಏನೇ ಉದ್ದೇಶ ಇಟ್ಕೊಂಡು ನೀವು ಕೆಲಸ ಮಾಡಿದ್ರು ಕೂಡ ಅದೆಲ್ಲ ಈಡೇರ್ತವೆ. ಮತ್ತೆ ಅನುಭವಿ ಜನರೊಂದಿಗೆ ಇರುವುದರ ಮೂಲಕ ನೀವು ಬಹಳಷ್ಟು ಉತ್ತಮ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅವರಿಂದ ಮಾಹಿತಿಗಳನ್ನ ನೀವು ಕೆಲವೊಂದು ವಿಷಯದ ಬಗ್ಗೆ ನೀವು ಅಳವಡಿಸಿಕೊಳ್ಳಬಹುದು. ಒಳ್ಳೆಯ ಗುಣಗಳನ್ನು ನೀವು ಅವರಿಂದ ಕಲಿಬಹುದು. ಬಹಳಷ್ಟು ಓಡಾಟ ಇರುತ್ತೆ ಇವತ್ತಿನ ದಿನ. ವ್ಯಾಪಾರದ ಒಂದು ವಿಚಾರದಲ್ಲಿ, ವ್ಯವಹಾರಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ, ಉದ್ಯೋಗದ ಬಗ್ಗೆ, ಈ ರೀತಿಯ ಒಂದು ವಿಚಾರದಲ್ಲಿ ಓಡಾಟಗಳು ಅಧಿಕ ರೀತಿಯಲ್ಲಿ ಇರುತ್ತೆ. ಆದರೆ ನೀವು ಯಶಸ್ಸಿನಿಂದ ಸಂತೋಷವನ್ನು ಪಡ್ತೀರಿ. ಮತ್ತೆ ನಿಮ್ಮ ಕೆಲವೊಂದು ಹಣದ ಒಂದು ಸಂಬಂಧಪಟ್ಟಂತ ವಿಚಾರಗಳು ಬೇರೆಯವರ ಬಳಿ ಅದು ಸಿಗಾಕೊಂಡಿದ್ರೆ, ಬೇರೆಯವರಿಗೆ ಹಣ ಕೊಟ್ಟು ನೀವು ಮೋಸ ಹೋಗಿದ್ರೆ, ಹಣ ಬರದೇ ಇದ್ರೆ ಅದು ಈ ಸಮಯದಲ್ಲಿ ಮರಳಿ ಬರುವಂತ ಸಾಧ್ಯತೆಗಳು ಇದೆ. ಮತ್ತೆ ಹಣನ ವಾಪಸ್ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಯಾರನ್ನು ಹೆಚ್ಚು ನಂಬಬೇಡಿ. ನೀವು ನಂಬಿ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ. ಈಗಾಗಲೇ ಮೋಸ ಹೋಗಿರ್ತೀರಿ, ಹೌದಾ ಇಲ್ವಾ ಅಂತ ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡಿ. ಮತ್ತೆ ವ್ಯಾಪಾರ ವ್ಯವಸ್ಥೆ ನಿಮಗೆ ಒಂದಿಷ್ಟು ಸುಧಾರಿಸುತ್ತೆ, ಬದಲಾವಣೆಗಳು ಆಗುತ್ತೆ, ಲಾಭಗಳು ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಉದ್ಯೋಗಿಗಳು ಸಹ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತ ಸಾಧ್ಯತೆಗಳಿದೆ. ಆಸ್ತಿಗೆ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ. ಹೊಸ ಸಾಲ ಪ್ರಯತ್ನಗಳು ಇರುತ್ತೆ, ಆದರೆ ನೀವು ಅದನ್ನ ತಪ್ಪಿಸುವಂತ ಪ್ರಯತ್ನಗಳನ್ನು ಮಾಡಬೇಕು.
ಪ್ರಯಾಣದ ಸೂಚನೆಗಳಿದೆ, ಪ್ರಯಾಣವನ್ನು ಮಾಡುವಂತ ಸಾಧ್ಯತೆಗಳಿದೆ, ಮತ್ತೆ ಕೈಗೊಂಡ ಕೆಲಸಗಳು ನಿಧಾನಗತಿಯಲ್ಲಿ ಸಾಗ್ತವೆ. ಹಣಕಾಸಿನ ತೊಂದರೆಗಳು ಕಿರಿಕಿರಿ ಉಂಟು ಮಾಡ್ತವೆ. ಅಂದ್ರೆ ನೀವು ಬೇರೆಯವರಿಗೆ ಸಾಲ ಕೊಟ್ಟು ಸಿಗಾಕೊಳ್ಳುವಂಥದ್ದು, ಸಾಲ ತೆಗೆದುಕೊಂಡು ಸಿಗಾಕೊಳ್ಳುವಂಥದ್ದು, ಹಣ ಕೊಟ್ಟು ಮೋಸ ಹೋಗುವಂಥದ್ದು, ಇದರಿಂದ ಒಂದಿಷ್ಟು ಕಿರಿಕಿರಿ ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಉಂಟಾಗ್ತವೆ, ಆದರೂ ಕೂಡ ಅದು ಶೀಘ್ರವಾಗಿ ಸರಿ ಹೋಗುತ್ತೆ. ಅದು ನಿಮಗೇನು ದೊಡ್ಡ ಸಮಸ್ಯೆಗಳಲ್ಲ. ಮತ್ತೆ ವ್ಯವಹಾರಗಳಲ್ಲಿ ಒಂದಿಷ್ಟು ಇನ್ವೆಸ್ಟ್ ಮಾಡ್ತೀರಿ, ಹೊಸ ಪ್ರಯತ್ನಗಳನ್ನ ಮಾಡ್ತೀರಿ, ಹೊಸ ಬಿಸ್ನೆಸ್ಗಳಿಗೆ ಇನ್ವೆಸ್ಟ್ ಮಾಡ್ತೀರಿ. ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಲಾಭಗಳು ಸಿಗುತ್ತೆ ಹೊರತು ನಷ್ಟ ಆಗೋದಿಲ್ಲ. ಹಾಗಾಗಿ ಇನ್ವೆಸ್ಟ್ ಮಾಡಿ ಒಂದು ಒಳ್ಳೆಯ ಲಾಭಗಳು ಗಳಿಸಬಹುದು. ಕೆಲಸದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗ್ತವೆ. ಸ್ವಲ್ಪ ಜಾಗ್ರತೆಯಿಂದ ಕೆಲಸವನ್ನ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇನ್ನು ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣವನ್ನ ಮಾಡಬಹುದು. ನೇರಳೆ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸೋದ್ರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ತಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ನೀವು ತಿಳಿದುಕೊಳ್ಳಬಹುದು. ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನ ಪಡೆದುಕೊಳ್ಳಿ.